ನನ್ನ ಫಸ್ಟ್ ಕ್ರಶ್ ಅಂತ ನನಗ ಕಮೆಂಟ್ಸ್ ಕೊಟ್ಟಿದ್ದೀರಿ. ನನ್ನ ಫಾಲೋವರ್ಸ್ ಆಗತ್ತ ಸಂಜು. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಪಕ್ಕ ಡಿ ಬಾಸ್. 10th ಸ್ಕೂಲಿಗೆ ಹೋಗಕತ್ತಿರ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ರಿ ನಂಗೆ ಅವಾಗ ಎಷ್ಟು ಏನಾಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯುಕೆ ಹುಡುಗಿ ಸಂಜನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ದು ಯೂಟ್ಯೂಬ್ ದ ಸೆಕೆಂಡ್ ವಿಡಿಯೋ ಆಗೈತಿ. ಸೊ ಏನಂತಂದ್ರ ಮೊನ್ನೆ ಬಿಟ್ಟಿರೋ ನಮ್ದು ಯೂಟ್ಯೂಬ್ ದ ಫಸ್ಟ್ ವಿಡಿಯೋ ಇಷ್ಟು ಚಂದ ಸಪೋರ್ಟ್ ಮಾಡಿದಿರಿ ಅಂತಂದ್ರ ನೆಕ್ಸ್ಟ್ ಲೆವೆಲ್. ಎಲ್ಲ ಯೂಟ್ಯೂಬರ್ಸ್ ಅಂದ್ರೆ ನಂಗೆ ಪರಿಚಯ ಯೂಟ್ಯೂಬರ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಒಳಗೆ ಎಡಿಟಿಂಗ್ ಮಾಡ್ತಾರಲ್ಲ ನಂದು ಫ್ಯಾನ್ ಪೇಜ್ ಎಲ್ರು ಇಟ್ಟಿದ್ರು. ಏನೋ ಒಂಥರ ಬಹಳ ಖುಷಿ ಆಯ್ತು. ನಾ ಅನ್ಕೊಂಡಿರ್ಲಿಲ್ಲ ನಂಗೆ ಇಷ್ಟು ಸಪೋರ್ಟ್ ಸಿಗ್ತೈತಿ ಅಂತ. ಮತ್ತ ಒನ್ ಡೇ ಒಳಗ ಅದು 1K ವ್ಯೂಸ್ ಹೋಗಿತ್ತು, ಸೆಕೆಂಡ್ ಡೇಗೆ 2K ಅಂತ ವ್ಯೂಸ್ ಹೋಗಿತ್ತು. ನಾ ಅಂದಿದ್ದೆ ನಮ್ ಚಿಂಚಿಗೆ ಬಿಫೋರ್ ಹೇಳಿದ್ದೆ ನಾನು ಇನ್ಸ್ಟಾಗ್ರಾಮ್ ಇದು ಗೊತ್ತಿತ್ತು. ನಾ ಯೂಟ್ಯೂಬ್ ಮಾಡ್ಬೇಕಾದ್ರೆ ಹೇಳಿದ್ ನೀವ್ ಬಿಡ್ ಚಿಂಚಿ ನಮ್ಗಿಲ್ಲ, ನಂಗೆ ಯಾಕೋ ಅನ್ಸತ್ತಿಲ್ಲ, ನಂಗೆ ಸಪೋರ್ಟ್ ಸಿಗುತ್ತಾ ಅಂತ. ಆಕೆ ಹೇಳಿದ್ಲ ಹಂಗ ಏನಂತ. ನನ್ನ ಎಡಿಟಿಂಗ್ಸ್ ಗ ಫಸ್ಟ್ ಕಮೆಂಟ್ ಆಗ್ಲಿ ಮತ್ತ ಒಂದ್ ಲೈಕ್ ಆಗ್ಲಿ ಫಸ್ಟ್ ಕೊಡೋದಂದ್ರೆ ನಮ್ಮ ಅಕ್ಕ. ಯಾಕಂದ್ರೆ ಆಕೆ ನಂದು ಎಡಿಟಿಂಗ್ ನೋಡಿ ಬಹಳ ಸಪೋರ್ಟ್ ಮಾಡಿದಾಳ. ಎಡಿಟಿಂಗ್ ಯಾರೇ ಎಡಿಟಿಂಗ್ ಮಾಡ್ರೆ ಬಂದಂಗ ಅದಕ್ಕೂ ಈಕೆಯಾಗೆ ತನ್ನ ಅಕೌಂಟ್ ದಿಂದ್ರ ಆಕೆ ಅವ್ರ ಎಡಿಟರ್ಸ್ ಎಲ್ಲರಿಗೂ ಕಮೆಂಟ್ ಹಾಕಿದಾಳ. ಮತ್ತೆ ಇಷ್ಟು ಚಂದ ಎಡಿಟಿಂಗ್ ಹೇಳ್ಬೇಕಪ್ಪ ಅಂತಂದ್ರೆ ಈಕಿನ ಫ್ಯಾನ್ ಬೇಸ್ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇಷ್ಟು ಚಂದ ಸಪೋರ್ಟ್ ಮಾಡ್ತಾರ. ಈಗಿನ ಫ್ಯಾನ್ಸ್ ಇಷ್ಟು ಚಂದ ಎಡಿಟ್ ಮಾಡ್ತಾರಪ್ಪ ಅಂತಂದ್ರ ನಾವ್ ಒಂದೊಂದ್ ವಿಡಿಯೋನು 4 ಸಲ ನೋಡ್ಬೇಕಾಗುತ್ತೆ. ಅಷ್ಟು ಚಂದ ಎಡಿಟ್ ಮಾಡ್ತಾರ, ಅಷ್ಟು ಚಂದ ಸಪೋರ್ಟ್ ಮಾಡ್ತಾರ. ಅದ ಹೋಪ್ ಇಟ್ಕೊಂಡ್ ಆಕೆ ಯೂಟ್ಯೂಬ್ ಮಾಡಂತ ಹೇಳತ್ತಿರೋದು. ಚೆನ್ನಾಗಿ ಸಪೋರ್ಟ್ ಮಾಡತ್ತೀರಿ. ಇನ್ನೂ ಸಪೋರ್ಟ್ ಮಾಡ್ರಿ. ಇದೇ ಸಪೋರ್ಟ್ ನಂಗ ಕೊನೆ ತನಕ ಇರ್ಲಿ. ನಮ್ದು ಫಸ್ಟ್ ಐತಲ್ಲ, ಈಗೀಗ ಮಾಡಾಕತ್ತೀವಲ್ಲ, ನಮ್ಗೆ ನಿಜವಾಗ್ಲೂ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ಗೊತ್ತಾಗತ್ತಿಲ್ಲ. ಏನೋ ಒಂದ್ ಮಾಡಾಕತ್ತೀವಿ. ಬಟ್ ನಮ್ಗ್ ಬರ್ತಾ ಎಲ್ಲಾನು ಚಲೋ ಕಂಟೆಂಟ್ ಕೊಡ್ತೀರಿ. ಫನಿ ಇರ್ತಾವು. ನೀವ್ ಹಿಂಗ ಸಪೋರ್ಟ್ ಮಾಡ್ತೀರಿ. ಮತ್ ಇನ್ನೊಂದ್ ಏನಂತಂದ್ರ ಇವಾಗ ನಂಗೆ ನೀವ್ ಎಷ್ಟು ಸಪೋರ್ಟ್ ಮಾಡತ್ತಿರಲ್ಲ, ಈ ಸಪೋರ್ಟ್ ಇಟ್ಕೊಂಡ್ ಈಗ ನೀವ್ ಏನ್ ಕೊಟ್ಟಿರಲ್ಲ ಈ ಪ್ರೀತಿ, ಇದ್ ನಾನು ಏನಂತಲ್ಲ ಇದು ಅದ ಯಾವತ್ತೂ ಮರೆಯಲ್ಲ. ಅದೇ ಮರೆಯಂಗಿಲ್ಲ. ನಿಮ್ಗೆ ಇನ್ನೊಂದು ಸ್ಪೆಷಲ್ ಹೇಳೋಕೆ ನನಗ್ ಸಪೋರ್ಟ್ ಇರೋದಂತ ನಾನು ಜಾಸ್ತಿ UK ಕಡೆ ಅಂತ. ನಾ ಯಾವ ಊರಿಗೆ ಈಗ ತೇರ್ದಾಳಾಗ್ಲಿ, ರಾಯಬಾಗ್ ಆಗ್ಲಿ, ಮತ್ತ ಬಿಜಾಪುರ ಆಗ್ಲಿ, ಜಮಖಂಡಿ ಆಗ್ಲಿ, ಮುದೋಳ್ ಆಗ್ಲಿ, ಮುದ್ದೇಬೇಹಾಳ್ ಒಳಗೂ ಅಷ್ಟೇ ನಂಗೆ ಫ್ಯಾನ್ ಪೇಜ್ ಇತ್ತು. ಯಾಕಂದ್ರೆ ನಾ ಪ್ರತಿ ಸಲ ನಂದು ಡಾನ್ಸ್ ಗೀನ್ಸ್ ಇದ್ದಾಗ ಹೋದಾಗ ನಂಗೆ ಹೇಳ್ತಿದ್ರೆ ಎಲ್ಲಾರು. ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೂ ಬಹಳ ಕಾರಣ ಅದಾವು. ನಮ್ಮ ಅಕ್ಕ ಹೆಂಗ್ ನಂಗೆ ಸಪೋರ್ಟ್ ಮಾಡಿದಾಳಲ್ಲ, ಎವ್ರಿ ಒಂದು ಯಾವ್ದು ಇವೆಂಟ್ಸ್ ಹೋಗ್ಲಿ ಎಲ್ಲ ಹೋಗ್ಲಿ, ಯಾಕೆ ನೀವು ಯೂಟ್ಯೂಬ್ ಓಪನ್ ಮಾಡಲ್ಲ ಅಂತ ಬಹಳ ಮಂದಿ ಕೇಳಿದ್ರು. ಈಗ ಅಷ್ಟೇ ಎಲ್ಲ ನನ್ ಕಡೆ ಇದ್ದವ್ರು ನಮ್ಮ ಅಣ್ಣಗಳು ಅದಾರ, ಒಂದ್ ಕೆಲವೊಂದಿಷ್ಟು ಅಣ್ಣಗಳು ಅದಾರ. ಅಣ್ಣಗಳು ಅಂದ್ರೆ ನೀ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡತ್ತಿಲ್ಲ, ಯೂಟ್ಯೂಬ್ ಮಾಡ, ಯೂಟ್ಯೂಬ್ ದಿಂದ ನಿಮ್ ಕಂಟೆಂಟ್ ಚಲೋ ಬರ್ತಾವ, ನೀವ್ ಮಾತಾಡೋ ಶೈಲಿ ಚಲೋ ಅದ, ಯೂಟ್ಯೂಬ್ ಮಾಡಂದ್ರ. ಬಟ್ ನಂಗಂದ್ ಎಲ್ಲೋ ಒಂದ್ ಕಡೆ ಭಯ ಇತ್ತು. ನಮ್ ಯುಕೆದವ್ರು ಹೆಂಗದಾರ ಅಂತಂದ್ರ ಬಹಳ ಮುಗ್ಧ ಮನಸ್ಸದವ್ರು ಅದಾರ. ಯಾಕಂದ್ರೆ ನಾವ್ ಯಾರ್ ಏನ್ ಮಾಡಿದ್ರು ಎಲ್ಲ ಎಕ್ಸೆಪ್ಟ್ ಮಾಡ್ಕೋತಾರ. ಇವಾಗ ನನ್ಗೆ ಏನಂತೈತಿ, ನಾನು ಕೆಟ್ಟದ್ ಕಂಟೆಂಟ್ ಕೊಡಬಾರ್ದು, ಒಂದು ಒಳ್ಳೆ ತರನ ಮಾಡ್ಕೊಂತ ಹೋಗ್ಬೇಕು. ಇಷ್ಟ ದಿನ ಇನ್ಸ್ಟಾಗ್ರಾಮ್ ಒಳಗೆ ಹಂಗ ಬಂದೀನಿ, ಇನ್ ಮುಂದೆ ಯೂಟ್ಯೂಬ್ ಒಳಗೂ ಹಂಗೆ ಇರ್ತೀನಿ. ನೀವೆಲ್ಲಾ ತರ ನಂಗೆ ಹೆಂಗ್ ಸಪೋರ್ಟ್ ಮಾಡಿರಲ್ಲ. ಇವಾಗ ರೀಸೆಂಟ್ ಆಗಿ ನಮ್ಮ ಅಕ್ಕ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಯಾಳ, ನಿಮ್ಗೂ ಗೊತ್ತೈತಿ. ಸಿಂಚನಾಗಿ ಕೇಳಿಕತ್ತಾರ ಅಂತಂದ್ರೆ ಆಕಿನೂ ಚೆನ್ನಾಗಿ ವಿಡಿಯೋಸ್ ಮಾಡತ್ತಾರ. ನನ್ ಫ್ಯಾನ್ ಪೇಜು ಆಕಿನ್ ಎಡಿಟಿಂಗ್ ಮಾಡಾಕತ್ತಾರ ಅನ್ನೋದು ಇನ್ನೂ ಖುಷಿ ಅದ ನಂಗ. ಮತ್ತ ಅಕ್ಕಾಗೋಗ್ ತಂಗಿ ಅಂತ ಹಾಕಿರ್ತಾರ, ತಂಗಿಗೋಗ್ ಅಕ್ಕ ಅಂತ ಹಾಕಿರ್ತಾರ. ಸ್ಪೆಷಲಿ ನಿಮಗೆ ಇನ್ನೊಂದು ಹೇಳ್ಬೇಕಂತಂದ್ರ ಈಕಿ ನಮ್ಮ ಅಕ್ಕ, ನಾ ತಂಗಿ ನೋಡಾಕಷ್ಟ ನಾನೇ ದೊಡ್ಡ ಅನಿಸ್ತೀನಿ. ಮತ್ ಇನ್ನೊಂದಂತಂದ್ರೆ ಹಿಂಗ ಇನ್ನೂ ಸಪೋರ್ಟ್ ಜಾಸ್ತಿ ಕೊಡ್ರಿ. ಇವತ್ತಿಂದ ಏನ್ ಕಂಟೆಂಟ್ ಇಟ್ಕೊಂಡ್ ಮಾಡತ್ತೀವಿ ಅಂದ್ರ ಇವತ್ತಿನ ಏನ್ ಕಾನ್ಸೆಪ್ಟ್ ಅಂತಂದ್ರ, ಇನ್ನೇ ನಾವು ಆಸ್ಮಿ ಕ್ವಶನ್ ಅಂತ ಹಾಕಿದ್ವಿ. ಆಸ್ಮಿ ಕ್ವಶನ್ ಒಳಗ ಇಷ್ಟು ಜನ ಅಂದ್ರ ಮುಂಚೆ ನಾನು ಆಸ್ಮಿ ಕ್ವಶನ್ ಹಾಕಿದಾಗ ಏನ್ ನಂಗ ಪ್ರೀತಿ ಸಿಕ್ತಿತ್ತಲ್ಲ, ಅದೇ ಪ್ರೀತಿ ಸೇಮ್ ಈಗ ನಂಗೆ ಲೈಕ್ ಒಳಗಾಗ್ಲಿ ಕಮೆಂಟ್ಸ್ ಒಳಗಾಗ್ಲಿ ಎಲ್ಲ ಚಂದ ಕಮೆಂಟ್ಸ್ ಹಾಕಾರೆ. ಇನ್ನು ಕೆಲವು ಜನ ಏನಂತಾರ, ನಾವು ನೆಕ್ಸ್ಟ್ ನಿಮ್ದು ಯೂಟ್ಯೂಬ್ ವಿಡಿಯೋನ ನೋಡ್ಬೇಕಂತ ಕಾಯಾಗತ್ತೀವಿ, ಜಲ್ದಿ ಯೂಟ್ಯೂಬ್ ನೆಕ್ಸ್ಟ್ ವಿಡಿಯೋ ಬಿಡ್ರಿ ಅಂತ ಕೇಳಿದ್ರ. ಇವಾಗ ಇಷ್ಟು ಚಂದ ಫನಿನೂ ಅದಾವದ್ರೊಳಗ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾರು ನಮ್ಗೆ ಏನನ್ ಕಮೆಂಟ್ ಹಾಕಿದಾರ ಅಂತ ಶುರು ಕರ್ತೆ ಹೈ. ಫಸ್ಟ್ ಎಲ್ರು ಜಾಸ್ತಿ ಕೇಳತ್ತಿದ್ದು ಏನಪ್ಪಾ ಅಂತಂದ್ರ, ನಿಮ್ ಎಡಿಟಿಂಗ್ ಯಾರೇ ಮಾಡಿ ಕೊಡ್ತಾರ ಅಕ್ಕ? ಬಹಳ ಮಂದಿ ಕೇಳಿದಿರಿ. ಇದೊಂದು ಮೇ ಬಿ ಒಂದ್ 8ದಿಂದ 10 ಮಂದಿ ಕೇಳಿದಿರಿ ಇದನ್ನೇ. ಸೊ ಓಂಕಾರ್ 05.07 ಇವ್ ನಮ್ ತಮ್ಮ. ಅಂದ್ರೆ ಸ್ವಲ್ಪ ದಿನ ಮುಂಚೆ ನಂಗ ಎಡಿಟಿಂಗ್ ಮಾಡೋದು ಗೊತ್ತಿರ್ಲಿಲ್ಲ, ಏನಿರ್ಲಿಲ್ಲ. ನಾರ್ಮಲ್ ಆಗಿ ನಂದು ಎಡಿಟಿಂಗ್ ಆಗ್ಲಿ ನಮ್ಮ ಅಕ್ಕ ಇವಾಗಲ್ಲ, ಮುಂಚೆ ನಾನ್ ನಮ್ಮ ಅಕ್ಕಂದ್ ಎಡಿಟಿಂಗ್ ಆಗ್ಲಿ ನಂದು ಎಡಿಟಿಂಗ್ ಆಗ್ಲಿ ಅಲ್ಪ ಸ್ವಲ್ಪ ಮಾಡ್ಕೊಂಡ್ ಕಲ್ತಿದ್ದೆ. ಇನ್ನೊಂದ್ ಮಾಡ್ತಿದ್ದೆ ಹಿಂಗ ಮಾಡಿ. ಬಟ್ ಆಮೇಲೆ ನಂಗೆ ಓಂಕಾರ ಅನ್ನೊಂದು ನಂಗೆ ತಮ್ಮ ಸಿಕ್ಕ.
ಏನಂತಾರ ಇನ್ಸ್ಟಾ ಒಳಗ ನಾನು ಎಡಿಟಿಂಗ್ ಇಷ್ಟು ಚಂದ ಮಾಡ್ತಿದ್ದ ಅಂದ್ರ ಒಂದೇ ವಿಡಿಯೋ ನೋಡ ಏನ್ ಯೋಚನೆ ಮಾಡಿದ್ನಿ ನಾನು ಅವಾಗ ನನ್ ಥಿಂಕ್ ಇತ್ತು ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಟ್ಲೀಸ್ಟ್ ಅದ್ರೊಳಗಾರ ಏನ್ರ ಎಡಿಟಿಂಗ್ ಬೇಕಾಗ್ತಾವು ಅಂತಂದು ನಾನ ಸರ್ಚ್ ಮಾಡತ್ತಿದ್ದೆ ಹಂಗ ಯಾರು ಸಿಗ್ತಾರಂತ. ಬಟ್ ಈ ಮನುಷ್ಯ ಬಗ್ಗೆ ಹೇಳ್ಬೇಕಂದ್ರ ನೆಕ್ಸ್ಟ್ ಲೆವೆಲ್. ಅಂದ್ರ ಎಲ್ಲಾರು ತಮ್ಮ ಸ್ವಾರ್ಥಿ ಇದನ್ ಮಾಡ್ತಾರ. ಅಂದ್ರ ಇವಾಗ ಇವ್ರು ನಾವ್ ಏನಾರ ಮಾಡತ್ತೇವ ಅಂತಂದ್ರ ಅವ್ರ ಕಡೆ ನಮ್ಗೆ ಏನಾರ ಬಯಸ್ತಾರ. ಬಟ್ ಈ ಹುಡುಗ ಅದನಲ್ಲ, ನೀ ಬೆಳಿಬೇಕಕ್ಕ, ನೀ ಬೆಳಿಬೇಕು ಅನ್ನೋದು ಒಂದೇ ಮೈಂಡ್ ಒಳಗಿರುವುದು. ನಾನು ಏನಂತಾರದು, ನನ್ ಹಿಂಗೆ ಎಡಿಟಿಂಗ್ ಬೇಕು, ಹಿಂಗೆ ಇರ್ಬೇಕು ಅಂತಂದ್ರ ಅವ್ನ್ದೆಲ್ಲಾ ಟೈಮ್ ಬಿಟ್ಟು ಫಸ್ಟ್ ಎಡಿಟಿಂಗ್ ನಾನು ಮಾಡ್ಕೊಡ್ತಾನ. ಇವಾಗ ನಾರ್ಮಲ್ ಮುಂಚೆ ಮಾಡ್ತಿರೋ ಎಡಿಟಿಂಗ್ ಈಗ ರೀಸೆಂಟ್ ಆಗಿ ಮಾಡತ್ತೇನೆ. ಈಗ ಎಲ್ಲ ಎಡಿಟಿಂಗ್ಸ್ ನಮ್ ತಮ್ಮನೇ ಮಾಡ್ತಾನ. ನಿಮ್ಗೂ ಎಡಿಟಿಂಗ್ ಆತರ ಏನೋ ಬೇಕಾದ್ರು ಓಂಕಾರ್ ಇದಕ್ಕೇನಂತಾರ ಓಂಕಾರ್ ಡ್ಯಾಶ್ 05.07 ಇವ ನನ್ನ ತಮ್ಮ, ಸ್ವಂತ ತಮ್ಮನೇ ಇದ್ದಂಗ. ವೇಟ ನಿಮ್ಗೆ ಅವ್ನ ಅಕೌಂಟ್ ತೋರಿಸ್ತೀನಿ. ಸೊ ಪ್ಲೀಸ್ ಅವನಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ದ ವಿಡಿಯೋ ಮಸ್ತ್ ಎಡಿಟ್ ಮಾಡಿ ಕೊಡ್ತಾನ. ಒಳ್ಳೆ ಪರ್ಸನ್. ಇದು ನಮ್ ತಮ್ಮಂದ ಅಕೌಂಟ್ ಕಾಣತಿಲ್ಲ ಅನ್ಸುತ್ತೆ, ಆಮೇಲೆ ಸ್ಕ್ರೀನ್ ಒಳಗೆ ಹಾಕ್ತೀನಿ. ಭಾಳ ಚಂದ ಎಡಿಟಿಂಗ್ ಮಾಡ್ತಾನೆ, ನೆಕ್ಸ್ಟ್ ಲೆವೆಲ್. ನನ್ ಹಿಂಗೆ ಬೇಕಂದ್ರ ಹಂಗೆ ಎಡಿಟಿಂಗ್ ಬಹಳ ಇಷ್ಟ ಐತಂದ್ರ ಈಕಿನ್ ವಿಡಿಯೋ ಮಾಡ್ಬೇಕಂದ್ರೆ ಸ್ಪೆಷಲಿ ಪೇಷನ್ಸ್ ಬೇಕು. ಈಗ ಒಂದ್ ವಿಡಿಯೋ 20 ಸಲ ಮಾಡ್ತಾಳ, ಎಡಿಟಿಂಗ್ ಒಂದ್ ವಿಡಿಯೋ 10 ಸಲ ಮಾಡಿಸ್ಕೊಂತಾಳ, ಅಷ್ಟ ಕಾಡಿಸ್ತಾಳ ಭಾಳ. ಇವಾಗ ಹೆಂಗ್ ಗೊತ್ತೇನ್ರಿ, ನಾನು ಹೇಳ್ತಿರ್ತಿದ್ದೆ ನಂಗೆ ಎಡಿಟಿಂಗ್ ಹಿಂಗ ಬೇಕು ಹಂಗ ಬೇಕು ಅಂತಂದ. ಹೆಂಗ್ ಗೊತ್ತೇನೆ, ನನ್ನ ಕಾಲ್ ಕಟ್ ಮಾಡ್ಕೊಟ್ಟು ಅವ್ನ ಎಡಿಟಿಂಗ್ ಸ್ಟಾರ್ಟ್ ಆಗಿರ್ತೈತಿ. ಇನ್ನೊಂದೇನ್ ಗೊತ್ತೇನ್ರಿ ನಿಮ್ಗ, ನೆಕ್ಸ್ಟ್ ವಿಡಿಯೋ ಮಾಡಿರ್ತೇನೆ ಅಂತಂದ್ರ ಅವ್ನ ಫಸ್ಟ್ ಕಾಲ್ ಮಾಡ್ತಾನೆ, ಅಕ್ಕ ಎಡಿಟಿಂಗ್ ಮಾಡೋನು, ಅಕ್ಕ ಅದನ್ ಮಾಡೋನು, ಅಕ್ಕ ಇದನ್ ಮಾಡೋನು. ಬಹಳ ಸಪೋರ್ಟಿವ್. ಅವ್ನು ಯಾವತ್ತೂ ಮರೆಯಂಗಿಲ್ಲ. ನನಗ್ ಇಷ್ಟು ಸಪೋರ್ಟ್ ನನ್ನ ಜೀವನದೊಳಗೆ ನಾ ಎಲ್ಲಾರ್ಗು ಭಾಳ ಮಾಡಿದೀನಿ. ಅದು ಟೈಮ್ ಬರುತ್ತೆ ಎಲ್ಲ ಹೇಳ್ಕೊಳಕಂತಂದ ನಾ ಭಾಳ ಮಾಡಿದೀನಿ. ನನ್ ಸಪೋರ್ಟಿವ್ ಆಗಿ ನಿಂತಿದ್ದ ನಮ್ಮ ಅಕ್ಕ ಬಿಟ್ಟು ನಮ್ಮ ಮಮ್ಮಿ, 3ನೇ ಸ್ನಾನ ಅಂತಂತ ನನ್ನ ತಮ್ಮ ನಂದು ಹೆವಿ ಸಪೋರ್ಟ್, ಭಾಳ ಸಪೋರ್ಟ್ ಮಾಡ್ತಾನೆ. ನೆಕ್ಸ್ಟ್ ಲೆವೆಲ್. ಅವ್ನ ನಂದು ಎಡಿಟಿಂಗ್ ಮಾಡೋದಂದ್ರ ಇವನೇ. ಇವಾಗ ನಂದು ಯೂಟ್ಯೂಬ್ ಫಸ್ಟ್ ವಿಡಿಯೋ ಬಂದಿತ್ತಲ್ಲ, ಅದು ಎಡಿಟಿಂಗ್ ಇವನೇ ಮಾಡಿದಾನ. ಹೆಂಗ್ ಮಾಡಿದ ನೋಡ್ರಿ ಪಾಪ. ಅವ್ನ ಕಡೆ ಇರೋದು ಆಂಡ್ರಾಯ್ಡ್ ಫೋನ್. ಆ ಆಂಡ್ರಾಯ್ಡ್ ಫೋನ್ ಒಳಗೆ ಇಷ್ಟು ಚಂದ ಎಡಿಟಿಂಗ್ ಮಾಡ್ತಾನಲ್ಲ, ಅವ್ನ ಫೋನ್ ಇಷ್ಟು ಸಲ ಹ್ಯಾಂಗ್ ಆಗ್ತೈತಿ. ಯಪ್ಪ, ನನ್ಗೆ ಒಂಥರ ಎಷ್ಟು ಬೇಜಾರಾಗ್ತೈತಿ ಗೊತ್ತಂದ್ರ. ನಾನು ಯೋಚನೆ ಮಾಡಲ್ಲ ಏನ್ ಮಾಡ್ತಾನವ ಹೆಂಗ್ ಮಾಡ್ತಾನಂತ. ಬಟ್ ಟೈಮ್ ಬರ್ಲಿ ಎಲ್ಲಾನು, ಅದಕ್ಕೆ ನಾನು ಏನಂತಾರದು, ಟೈಮ್ ಬರ್ಲಿ, ನಾನು ನನ್ನ ಕಡೆ ಅಂತ ಏನಾಗುತ್ತಲ್ಲ ಅಷ್ಟು ನಾನು ಇದನ್ ಮಾಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಓಂ. ನಂಗೆ ನಿಮ್ ಎಡಿಟಿಂಗ್ ಎಲ್ಲಾನು ಇಷ್ಟ ಆಗ್ತಾವು. ಪರ್ಸನಲ್ ಯಾವತ್ತೂ ನಾನು ಮುಂದೆ ಹಿಂಗ ಇದನ್ ಹೇಳಿರ್ಲಿಲ್ಲ. ನಂಗೆ ನಿಜವಾಗ್ಲೂ ನಿನ್ ಎಡಿಟಿಂಗ್ ಹಿಂಗ ಇಷ್ಟ ಆಗ್ತಾವ. ನೀ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ನಿನ್ ಕನಸುಗಳು ಬಹಳ ದೊಡ್ಡ ಅದಾವ. ನೀನು ಬೆಳಿಬೇಕು. ನಿನ್ ಸಪೋರ್ಟಿವ್ ಆಗಿ ಯಾವತ್ತೂ ನಾನು ಇರ್ತೀನಿ. ನಮ್ಮ ಅಕ್ಕ ಇರ್ತಾಳೆ ನಿನ್ ಜೊತೆ ಎನಿ ಟೈಮ್. ಸೆಕೆಂಡ್ ಕಮೆಂಟ್, NS Naveen 18. ಅಕ್ಕ, ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಕ್ಕ. ಥ್ಯಾಂಕ್ಸ್. ಅದೇನಂತಾರ ಅಪರೂಪ ಈ ತರ ಎಲ್ಲಾರ್ದು ಬೇರೆ ತರ ಥಿಂಕ್ ಮಾಡಿ ಅವ್ರು ಹೆಂಗ ಮಾಡ್ಲಿ ಏನ ಮಾಡ್ಲಿ ಬಂದ್ ಬ್ಯಾಡ್ ಕಮೆಂಟ್ಸ್ ಹಾಕೋದು ಹಿಂಗೆಲ್ಲ ಇವಾಗ ಇರತ್ತಾವ. ಬಟ್ ಕೆಲವು ಜನ ಹೆಂಗದಾರ ಅಂತಂದ್ರೆ ನಂಗೆ ಸಪೋರ್ಟ್ ಮಾಡೋರು ಭಾಳ ಒಳ್ಳೆಯವ್ರು. ಇವಾಗ ಇನ್ನೊಂದು ಹೇಳ್ಬೇಕು ನಿಮಗ, ಯಾರೋ ಒಬ್ರು ಇನ್ಸ್ಟಾಗ್ರಾಮ್ನಾಗ ಮೊನ್ನೆ ಮಾಡಿರೋ ವಿಡಿಯೋಕ್ಕ ಕ್ರಶ್ ಅಂತ ಹಾಕಿದ್ರು. ನೀವ್ ಅದನ್ನ ಹೋಗಿ ಚೆಕ್ ಮಾಡ್ಬೋದು. ಯಾವ್ದೊಂದು ವಿಡಿಯೋಕ್ಕದ ಕ್ರಶ್ ಅಂತ ಹಾಕಿದ್ರು. ಅದ್ರ ತಳಗ ನಿನ್ ಕ್ರಶ್ ಅಲ್ಲಕ್ಕೆ ನನ್ ಕ್ರಶ್ ಅಂತ ಹಾಕಿದ್ರು. ಇವೆಲ್ಲ ಹಿಂಗ್ ನೋಡಾಕತ್ರ ನಂಗೆ ನಿಜವಾಗ್ಲೂ ಖುಷಿ ಆಗ್ತೈತಿ. ನೆಕ್ಸ್ಟ್ MR ಆಕಾಶ್, ಹಾಯ್ ಹಲೋ ಅಣ್ಣ. ನೆಕ್ಸ್ಟ್ ತುಬಿಚಿ ವಿನಯ್ 01. ಏನಿದು, ಇರುದು ಒಂದು ಮನಸ್ಸು ಐತ್ರಿ, ಅದನ್ನು ಎಷ್ಟು ಸಲ ಅಂತ ಹೇಳಿ ಗೆಲ್ತೀರಿ ಮೇಡಮ್. ನಂಗೆ ಬ್ಲಶ್ ಬರತ್ತವ. ಚಂದ ಮಾಡಿದೀನಿ, ಥ್ಯಾಂಕ್ ಯು. ನಿನ್ ಕಮೆಂಟ್ ನೋಡಿ ಖುಷಿ ಆಯ್ತು ಬ್ರೋ. ಆಮೇಲೆ ನೆಕ್ಸ್ಟ್ ಇದನ್ನ ಬುಲ್ಸ್ ಲವರ್ ಗಂಗು 7605. ಮದ್ವಿ ಯಾವಾಗ ಹಾ? ಇನ್ನೊಂದು 8ರಿಂದ 9 ವರ್ಷಕ್ಕೆ. ಇನ್ನೊಂದು 8ರಿಂದ 9 ವರ್ಷಕ್ಕೆ ಮದ್ವಿ. ನೋಡ್ರಿ, ಇನ್ನೊಂದು ಹೇಳ್ಬೇಕಂದ್ರ ಎಲ್ಲಾರು ನನ್ನ ಫ್ಯಾನ್ಸ್ ಎಷ್ಟು ಜನ ಅದಾರ ನನ್ ಪ್ರೀತಿ ಮಾಡೋರು, UK ಕಡೆದವ್ರು. ಸ್ಪೆಷಲಿ ಹೇಳ್ಬೇಕಂದ್ರೆ ತೇರ್ದಾಳದವ್ರ. ಇವಾಗ ನಾ ಇಷ್ಟು ಫ್ಯಾನ್ ಪೇಜ್ ಮಾಡ್ಕೋಬೇಕಂದ್ರೆ ಕಾರಣ ತೇರ್ದಾಳ್. ಆ ತೇರ್ದಾಳ್ ಊರ್ ಒಳಗ ನನ್ಗೆ ಇಷ್ಟು ಪ್ರೀತಿ ಸಿಕ್ಕೈತಿ. ನಂಗೆ ಇದೇ ಈಗ ನಂಗೆ ಅದು ಅವಾಗ ತೇರ್ದಾಳ್ ನನ್ನ ಸ್ಟೋರಿ ಇಡ್ಬೇಕಾದ್ರೆ ನಂಗೆ ಎಷ್ಟು ಫಾಲೋವರ್ಸ್ ಇದ್ರು, 1K ಫಾಲೋವರ್ಸ್ ಇದ್ರು. ಬರೀ 4K ಇಲ್ಲ 1K. ನೆನ್ಪ್ ಮಾಡ್ಕೊ, ಅವಾಗ ಸ್ಕೂಲ್ಗೆ ಹೋಗ್ತಿದ್ದೆ, 10th ಇದ್ದೆ ಅಂದ್ರೆ. ಇವಾಗ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ 3 years ಆಯ್ತು. ಅಲ್ಲಿಂದ ವಿಡಿಯೋ ಇಂದ ನೀವು ವೈರಲ್ ಆಗಿದ್ದ. ಅಲ್ಲೇ ಇಷ್ಟು ಚಂದ ಎಡಿಟಿಂಗ್ ಮಾಡ್ಕೊಟ್ಟಿದ್ದ ಅಂದ್ರೆ ನೀವು. ನನ್ನ ಇನ್ನ 10th ಇದ್ನಲ್ಲ,
10th ಸ್ಕೂಲಿಗೆ ಹೋಗಕತ್ತಿರ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ರಿ ನಂಗೆ ಅವಾಗ ಎಷ್ಟು ಸಪೋರ್ಟ್ ಮಾಡತ್ತಿದ್ರ ಅಂದ್ರ ಅವ್ರು ಹಾಕೋ ಕಮೆಂಟ್ಸ್ ಯೋಚನೆ ನಾ ಕಾಯ್ತಿರ್ತಿದ್ನಿ ನಂಗೆ ಏನ್ ಕಮೆಂಟ್ಸ್ ಮಾಡ್ತಾರೆ ನಾವ್ ರಾತ್ರಿ ಎಲ್ಲ ಮಲ್ಗಿಲ್ಲ. ಸ್ಪೆಷಲಿ ಆ ವಿಡಿಯೋ ಎಷ್ಟ್ ಹೋಗಿತ್ತಂದ್ರ ಬರ್ರೆ 10K ಏನೋ 5K ಹೋಗಿತ್ತಾಗ. ಆಗ ಅದೇ ಟೈಮ್ದಾಗ ನಾವು ಇಷ್ಟು ಹುಚ್ಚಾಗಿದ್ವಪ್ಪ ಅಂದ್ರೆ ಏನ್ಪಾ ಈ ಪರಿ ಫ್ಯಾನ್ ಫಾಲೋವರ್ಸ್ ಆಗತ್ತ ಸಂಜು. ನಮ್ಗೆ ನಾಲೆಜ್ ಇರ್ಲಿಲ್ಲ, 0% ನಾಲೆಜ್ ಇತ್ತು ಅವಾಗ. ಇನ್ಸ್ಟಾ ಒಳಗಾಗ್ಲಿ ಸೋಷಿಯಲ್ ಮೀಡಿಯಾ ಒಳಗಾಗ್ಲಿ ಅಷ್ಟೊಂದು ನಾಲೆಜ್ ಇರ್ಲಿಲ್ಲ. ಅವಾಗ ನಮ್ಗೆ 5K ಅಂದ್ರೇನೆ ಬಹಳ ದೊಡ್ಡದಾಗ್ತಿತ್ತು. ಆ ಟೈಮ್ನಾಗ ನಾವು ಇಡೀ ರಾತ್ರಿ ಮಲ್ಕೊಂಡಿಲ್ಲ. ಕಮ್ಮಿ ಆ ವಿಡಿಯೋ ನಾವ 100 ಸಲ ನೋಡಿರ್ಬೇಕು ಅನಿಸ್ತೈತಿ. ನಮ್ಮ ಅಕ್ಕ ಸ್ಪೆಷಲಿ ನಮ್ಮ ಅಕ್ಕ ಬಹಳ ಚಂದ ಮಾಡಿದಿದ್ರು ಎಡಿಟಿಂಗ್. ನಮ್ ಇಂಚಗಿರಿ ಸುರೇಶ್ ಅಣ್ಣನೂ ಅದ್ರೊಳಗಿದ್ರು. ಅದೇನ್ ಲಕ್ಕಿ ವಿಡಿಯೋ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಲೈಫ್ ಲಕ್ಕ ಚೇಂಜ್ ಆಯ್ತು. ಯಾಕಂದ್ರೆ ನಂಗೆ ಅವಾಗ ಗೊತ್ತಾಯ್ತು ಅಂದ್ರೆ ನಾ ಇನ್ಸ್ಟಾಗ್ರಾಮ್ ನಾನು ಬೆಳಿಬಹುದು, ನಾನು ಇನ್ಸ್ಟಾಗ್ರಾಮ್ ಒಳಗ್ ಮಾಡಬಹುದು ಏನ್ರ ಅಂತ ಅನ್ಸಿತ್. ಮತ್ ಇನ್ನೊಂದ್ ಗೊತ್ತಿಲ್ಲ, ಯಾವ್ದೇ ಇವೆಂಟ್ಸ್ ಹೋದ್ರು ಫಿಕ್ಸ್ ತೇರ್ದಾಳ ಹುಡುಗರಲ್ಲಿ ಇರೇತಾರ. ನಾನ್ ನೋಡಿರೋ ಪ್ರಕಾರ ತೇರ್ದಾಳ ಹುಡುಗರಾಗ್ಲಿ ನಮ್ ಇಂಡಿ ಸೈಡ್ ಅಣ್ಣಗಳಾಗ್ಲಿ ಇವರೆಲ್ಲ ಬಂದಿರ್ತಾರ. ಮುದ್ದೆ ಬ್ಯಾಳ ಬಂದಿರ್ತಾರ. ಅವ್ರದಂದ್ರೆ ಹೆವಿ ಸಪೋರ್ಟ್ ಐತಿ. ಇನ್ನೊಂದ್ ಇವಾಗ ಏನಂದ್ರ ನಂಗ್ ಭಾಳ ಏಜ್ ಏನಿಲ್ಲ. ಅಕ್ಕ ನಂಗೆ 19 ಇನ್ನು ಭಾಳ ಡ್ರೀಮ್ ಅದಾವ. ನಾ ಅನ್ಕೊಂಡಿರೋ ಡ್ರೀಮ್ಗಳು ನನ್ ನನ್ಸಕ್ಕ ಗೊತ್ತಿಲ್ಲ. ಬಟ್ ನನ್ ಕಡೆಯಿಂದ ಏನಾಗುತ್ತಲ್ಲ ಅದನ್ನ ಅಷ್ಟು ನಾನು ಏನಂತಾರ ಅದು ಪರಿಶ್ರಮ ಹಾಕಿ ನಾ ಮಾಡ್ತೀನಿ. ಮದ್ವಿಗಿದ್ವಿ ಎಲ್ಲ ಒಟ್ಟ ತಲೆ ಒಳಗಿಲ್ಲ. ನಾನ್ ನಮ್ಮ ಮನೆಯವ್ರ ನೀರ್ನಾಗೇನು ಮಾಡಲ್ಲ. ನಮ್ಮ ಅಕ್ಕ ಏನಂತ ಅದಕ್ಕೆಲ್ಲ ಜೈ ಅಷ್ಟ. ಇವೆಲ್ಲ ಮದ್ವಿಗಿದ್ವಿ ಏನಿಲ್ಲ. ಇನ್ನೊಂದ್ 8-10 ವರ್ಷ ಅಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋ ಇದು ಸಾರಿ डिप्रेशन में रहता हूँ हमेशा. ಇದು ಯಾಕೆ ವಿಡಿಯೋ ಬರೋದೈತಿ ಯಾರಿಗೆ ಗೊತ್ತು. ವಿಡಿಯೋ ಮಾಡತ್ತಿಲ್ಲ ಅದಕ್ಕೆ ವಿಡಿಯೋ ಬರೋದೈತಿ. ಕುಮಾರ್ A4713 ಹಾಯ್ ಅಕ್ಕ. ಹೆಲೋ ಅಣ್ಣ. ಇದೇನ ಇಟಿ ಅದೇನ ಬೆಂಕಿ. ಅಕ್ಕ ನಿಮ್ ಊರ್ ಯಾವ್ದು ಪ್ಲೀಸ್ ಹೇಳಿ ಅಕ್ಕ. ನಮ್ ಊರ್ ಯಾವ್ದಂತಂದ್ರ ಮುಂಚೆ ನಾವು ಬೆಳಗಾವಿನಾಗಿದ್ವಿ. ಇವಾಗ ಮಿನಿಮಮ್ ನಮ್ಮಪ್ಪ ಮದ್ವೆ ಆಗಿ ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಅಂತಂದ್ರ ನಮ್ದು ಬೆಳಗಾವಿ. ಆ ಊರಿಗೆ ನಾವ್ ಯಾವತ್ತೂ ಇದನ್ ಮಾಡಲ್ಲ, ಮಿಸ್ ಮಾಡ್ಕೋತೀವಿ. ಇವಾಗಾದ್ರೂ ಮಿಸ್ ಮಾಡ್ಕೋತೀವಿ. ಬಟ್ ನಾವ್ ಇವಾಗ ಪ್ರೆಸೆಂಟ್ ಇರೋದಂತಂದ್ರ ಬಿಜಾಪುರ್ ಒಳಗ. ಇವಾಗ ಬಿಜಾಪುರ್ ಬಂದು 1 year ಅಲಾಗ್ ಬಂತು. ಇನ್ನ 1 year ಅಂದ್ರೂ ಇನ್ನೊಂದು 1 month ಇನ್ನೊಂದ್ ಮಂತ್ ಅಂದ್ರೆ 1 year ಆಗ್ತೈತಿ. ಇವಾಗ ಪ್ರೆಸೆಂಟ್ ನಾವು ಬಿಜಾಪುರ ಒಳಗದಿ ಇಲ್ಲೇ ಇದೀವಿ. ಇನ್ನ ಇಲ್ಲೇ ಸೆಟ್ಲ್ ಆಗ್ತೀವಿ. ಎಲ್ಲಾನು ಇಲ್ಲೇ ಇರ್ಬೇಕಂತ ಅನ್ಕೊಂಡಿವಿ. ಯಾಕಂದ್ರೆ ನಂದು ಇವೆಂಟ್ಸಿಗಾಗ್ಲಿ ದೂರ ಆಗ್ತದ ಬಹಳ. ಯಾಕಂದ್ರೆ ಅಪ್ ಅಂಡ್ ಡೌನ್ ಮಾಡಿದ್ರೊಳಗ ನಾನು ಸುಸ್ತಾಗ್ಬಿಟ್ಟಿರ್ತೀನಿ. ಮತ್ ಅಕ್ಕಾರು ಎಲ್ಲಾರು ಒಪ್ಕೊಂಡಾರ. ನನ್ ಸಂಬಂಧ ಪಾಪ ಅವ್ರ ಆ ವಾತಾವರಣ ಬಿಟ್ಟು ಇಲ್ಲಿ ಬಂದಾರ. ನಾನು ಆದ್ರೆ ಈ ಕಡೆ ಅಡ್ಡಾಡ್ತಿರ್ತೀನಿ, ಶೋಸ್ ಮಾಡ್ತೀನಲ್ಲ. ಹಂಗಾಗಿ ನಂಗೆ ಇಲ್ಲಿ ಬಹಳ ನಿಯರ್ ಆಗ್ತಿತ್ತು. ಇಲ್ಲಿಂದ ಇಲ್ಲೇ ಹೋಗ ಇಂಡಿಯಾ ಆಗ್ಲಿ, ರಾಯಬಾಗ್ ಆಗ್ಲಿ, ಮುದೇಬೇಳ ಆಗ್ಲಿ, ಮತ್ತ ಯಾವ್ದಿದು ಇದೆ ನಮ್ ಉತ್ತರ ಕನ್ನಡದ ಆಸ್ಪಾಸ್ ಅಂದ್ರೆ ಕಲಾವಿದ್ರ ಊರ ಅಂತಂದ್ರೆ ನಮ್ ಬಿಜಾಪುರ. ನೆಕ್ಸ್ಟ್ ಲೆವೆಲ್ ನಂಗೆ ಇರೋದು ಬಿಜಾಪುರ. ನಿಮ್ಮೂರು ಅಂತ ಬಹಳ ಮಂದಿ ಕೇಳಿದ್ರಿ. ನಮ್ ಪ್ರೆಸೆಂಟ್ ಇರೋದು ಬಿಜಾಪುರ.